ಯಾಕಂದರೆ ಅವ್ರಿಗೆ ಜಾಸ್ತಿ ಅಂದರೆ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಆಗಿ ಬೇಕು, ಜೊತೆಗೆ ಎಲ್ಲೆಲ್ಲಿ ಲೈಟ್ಸ್ ಬೇಕು ಅಂತ ಕೇಳ್ತಾರೆ. ಆವಾಗ ನಾವೇನು ಮಾಡ್ಬೋದು, ನಮ್ಮ ಒಳಗಡೆಯಿಂದ ಬಂದಿರತಕ್ಕಂಥ ಕೆಲವೊಂದು ವೈರ್ ಲೈನ್ ಅಂತ ಮಾತು ಬೇಕು ಅಂದರೆ ಅದ್ರ ಬಗ್ಗೆ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಆಗೋಗ್ಬಿಟ್ವಿ. ಇನ್ನು ನೆಕ್ಸ್ಟ್ ಚಿಲ್ಡ್ರನ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಕ್ಷಲಕ್ಷ್ಮಿ ವಿಲೇಜ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ವಿಡಿಯೋದಲ್ಲಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ. ಸೊ ಇದು ಸಹ ನಾನು ಇಷ್ಟಕ್ಕೂ ಇವತ್ತು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಏನಂತ ಅಂದರೆ, ಇನ್ನು ಪ್ಲಾಸ್ಟ್ರಿಂಗ್ ಕೆಲಸ ಏನೂ ಸ್ಟಾರ್ಟ್ ಮಾಡಿಲ್ಲ. ಆದರೆ ಪ್ಲಾಸ್ಟ್ರಿಂಗ್ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾವ ಕೆಲಸ ಮಾಡಿಸಿದ್ದೀವಿ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಾಗಿರುತ್ತೆ. ಈ ವಿಡಿಯೋ ಬಂದು ಎಲೆಕ್ಟ್ರಿಕಲ್ ಕೆಲಸ, ಎಲ್ಲೆಲ್ಲಿ ಪೈಪ್ಲೈನ್ ಬಂದಿದೆ, ಜೊತೆಗೆ ಏನೇನಕ್ಕೆ ಎಲ್ಲೆಲ್ಲಿ ಹಾಕ್ಸಿದ್ದೀನಿ ಅಂತ. ಇದು ಹೊಸದಾಗಿ ಮನೆ ಕಟ್ಟಿಸೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆ ಅಂದರೆ ನನಗೆ ಒಂದಷ್ಟು ಪ್ರಾಬ್ಲಮ್ಸ್ನ ನಾನು ಫೇಸ್ ಮಾಡಿದೆ ಗೊತ್ತಿಲ್ದಿರ. ಮೇ ಬಿ ನಿಮಗೆ ಗೊತ್ತಾದರೆ ನಿಮಗೆ ಸ್ವಲ್ಪ ಅಷ್ಟೋ ಇಷ್ಟೋ ಹೆಲ್ಪ್ ಆಗುತ್ತೆ. ಜೊತೆಗೆ ಅವ್ರ ಮುಂದೆ ನನಗೆ ಗೊತ್ತಿಲ್ಲ ಹಾಗೆ ಹೀಗೆ ಅಂತ ಹೇಳೋದಕ್ಕಿಂತ ಮುಂಚೆ ವಿಡಿಯೋ ನೋಡಿಕೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಬನ್ನಿ ಹಾಗಾದರೆ ಹಾಲಲ್ಲಿ ಎಲ್ಲೆಲ್ಲಿ ಪೈಪ್ಲೈನ್ ಬಂದಿದೆ, ಜೊತೆಗೆ ಎಲೆಕ್ಟ್ರಿಕಲ್ ಅಂತ ಬಂದಾಗ, ಎಲೆಕ್ಟ್ರಿಕಲ್ ಐಟಮ್ಸ್ ಅಂತ ಬಂದಾಗ ಎಷ್ಟು ಜನ ಪರ್ಚೇಸ್ ಮಾಡಬೇಕು, ಜೊತೆಗೆ ಯಾವ್ದು ಪರ್ಚೇಸ್ ಮಾಡಬೇಕು, ಅದೆಲ್ಲ ನಾನು ಅಪ್ಕಮಿಂಗ್ ವಿಡಿಯೋನ ಶೇರ್ ಮಾಡ್ಕೊತ ಹೋಗ್ತೀನಿ. ಆದರೆ ಇವಾಗ 2 ವೇ ಅನ್ನೋದು ಎಲ್ಲ ಹಾಕ್ಸ್ಬೇಕು, 1 ವೇ ಎಲ್ಲ ಹಾಕ್ಸ್ಬೇಕು, ಮತ್ತು AC ಪಾಯಿಂಟ್ ಎಲ್ಲ ಹಾಕ್ಸ್ಬೇಕು. ಇದೆಲ್ಲ ಕಂಪ್ಲೀಟ್ ಡೀಟೇಲ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ಹೆಂಡ್ ತನಕ ನೋಡಿ. ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವಾಗ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಕಂಪ್ಲೀಟಾಗಿ ವಿತ್ ಹೋಮ್ ಟೂರ್ ಜೊತೆಗೆ ಆ ಒಂದು ಎಲ್ಲೆಲ್ಲಿ ಫಿಟ್ ಮಾಡಿಸಿದ್ದೀವಿ ಅನ್ನೋದು ಕೂಡ ನಾನು ಹೇಳ್ತೀನಿ. ಬನ್ನಿ ಹಾಗಾದರೆ ನೋಡೋಣ. ಒಂದು ಮನೆ ಕಟ್ಟಿಸ್ತಿದ್ದೀವಿ ಅಂದರೆ ಮೇಜರಾಗಿ ಗಾರೆ ಕೆಲಸದವ್ರು ಬೇಕು. ಅದ್ರ ಜೊತೆಗೆ ಎಲೆಕ್ಟ್ರಿಷಿಯನ್ನು, ಪ್ಲಂಬಿಂಗು, ಜೊತೆಗೆ ಪೈಂಟಿಂಗು, ಕಾರ್ಪೆಂಟರು, ಈ ಥರ ಜಾಸ್ತಿ ಕೆಲಸ ಇರುತ್ತೆ. ಟೈಲ್ಸ್ ಹಾಕೋರು, ಅದರಲ್ಲೂ ಈ ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೂ ಮನೆಗೆ ತುಂಬ ಆಘಾತ ಆಗುತ್ತೆ. ಆದರೆ ಆ ಕೆಲಸ ಮಾಡಿಸುವಾಗ ಮಾತ್ರ ಜಾಸ್ತಿ ಜೋಪಾನವಾಗಿರಿ ಮತ್ತು ಒಂದೊಳ್ಳೆ ಎಲೆಕ್ಟ್ರಿಷಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ಮ ಮೇಜರಾಗಿ ಎಲೆಕ್ಟ್ರಿಷಿಯನ್ ಕೆಲಸ ಅಂತ ಬಂದಾಗ ನಾವು ಫಸ್ಟ್ ಬಿಲ್ಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕನ್ಸ್ಟ್ರಕ್ಷನ್ ಮೀಟರ್ನ ತೊಗೊತೀವಿ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಎಲೆಕ್ಟ್ರಿಷಿಯನ್ ಕೆಲಸ ಅನ್ನೋದು. ಅಲ್ಲಿ ಫಸ್ಟ್ ಬಂದರೆ ನೆಕ್ಸ್ಟ್ ಸೆಕೆಂಡ್ ಬರೋದೇ ಮೋಲ್ಡ್ಗೆ. ಮೋಲ್ಡ್ ಹಾಕೋವಾಗ ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಬಿಫೋರ್ ಮೋಲ್ಡು ಅಂದರೆ RCC ಈ ಪೈಪ್ಲೈನ್ ಎಲ್ಲ ಹಾಕ್ತಾರೆ. ಅದಾದಮೇಲೆ ನೆಕ್ಸ್ಟು ಬರೋದು ಎಲೆಕ್ಟ್ರಿಷಿಯನ್ ಕೆಲಸ ಅಂದರೆ ಈ ಗೋಡೆ ಪ್ಲಾಸ್ಟ್ರಿಂಗ್ ಮಾಡೋದಕ್ಕಿಂತ ಮುಂಚೆ. ಪ್ಲಾಸ್ಟ್ರಿಂಗ್ ಮಾಡೋದಕ್ಕಿಂತ ಮುಂಚೆ ಅವ್ರು ನಮ್ಮನ್ನು ಕರೆಸ್ತಾರೆ, ಯಾರು ಮನೆ ಓನರ್ ಇರ್ತಾರಲ್ಲ ಅವ್ರನ್ನ ಕರೆಸ್ಬಿಟ್ಟು ನಿಮ್ಗೆ ಎಲ್ಲೆಲ್ಲಿ ಪಾಯಿಂಟ್ಸ್ ಬೇಕು, ಎಲ್ಲೆಲ್ಲಿ ಸ್ವಿಚ್ ಬೋರ್ಡ್ಸ್ ಬೇಕು, ಜೊತೆಗೆ ಎಲ್ಲೆಲ್ಲಿ ಲೈಟ್ಸ್ ಬೇಕು ಅಂತ ಕೇಳ್ತಾರೆ. ಆವಾಗ ನಾವೇನು ಮಾಡ್ಬೋದು, ನಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಹಾಕ್ಸ್ಕೊಬೋದು. ಜೊತೆಗೆ ಇದೊಂದು ನೆನಪಿರಲಿ, ನಮಗೆ ಒಂದು ಆಪ್ಷನ್ ನಮ್ಮ ಚೂಸು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಮೊದಲು ಅವರನ್ನು ಕೇಳೋದೇ ಒಳ್ಳೆಯದು. ಯಾಕಂದರೆ ಅವ್ರಿಗೆ ಜಾಸ್ತಿ ಅಂದರೆ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಜೊತೆಗೆ ಸಾಕಷ್ಟು ಬಿಲ್ಡಿಂಗ್ಗಳಲ್ಲಿ ಕೆಲಸ ಮಾಡಿರ್ತಾರೆ. ಹಾಗಾಗಿ ಯಾವ ಸ್ವಿಚ್ ಬೋರ್ಡ್ ಎಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ನಾವು ಅವ್ರನ್ನ ಕೇಳಿ ತಿಳ್ಕೊಂಡು, ಅವರ ಒಂದು ಅಭಿಪ್ರಾಯವನ್ನು ತಿಳ್ಕೊಂಡು ಅದು ನಮಗೆ ಸೂಟೇಬಲ್ ಆಗಿದ್ರೆ ನಾವು ಅಲ್ಲೇ ಮಾಡಿಸೋದು ಒಳ್ಳೆಯದು. ನಮಗಿಂತ ಜಾಸ್ತಿ ಅವ್ರಿಗೆ ಎಲ್ಲಿ ವಿಂಡೋ ಬಂದಿರುತ್ತೆ, ಎಲ್ಲಿ ಕಿಟಕಿ ಬರುತ್ತೆ, ಎಲ್ಲಿ ಬಾಗಿಲು ಬಂದಿರುತ್ತೆ, ಎಲ್ಲಿ ಕಬೋರ್ಡ್ ಬರುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಅವರ ಒಂದು ಅಭಿಪ್ರಾಯವನ್ನು ತಗೊಂಡು ನಾವು ಮಾಡಿಸೋದು ಒಳ್ಳೆಯದು. ಆಮೇಲೆ ನಮಗೆ ನಿಮ್ಗೆ ಇಲ್ಲಿ ಬಂದರೆ ಸರಿ ಹೋಗುತ್ತೆ, ಇಲ್ಲಿ ಬಂದರೆ ಸರಿ ಹೋಗಲ್ಲ ಸ್ವಿಚ್ ಬೋರ್ಡು ಅಂತ ನಾವು ಹೇಳಿದಾಗ ಅವ್ರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಲ್ಲಿ ಬಂದರೆ ಈ ಥರ ಪ್ರಾಬ್ಲಮ್ ಆಗಬಹುದು, ಇಲ್ಲಿ ಬಂದರೆ ಈ ಥರ. ಅದರ ಸಾಕಷ್ಟು ಒಂದು ಎಕ್ಸ್ಪ್ಲನೇಷನನ್ನು ಮಾಡಿ ಕೊನೆಗೆ ಈ ಸ್ವಿಚ್ ಬೋರ್ಡ್ಸನ್ನು ಕೆತ್ತಿಸ್ಬೇಕಾಗುತ್ತೆ. ಫಸ್ಟು ಡ್ರಿಲ್ಲಿಂಗ್ ಮಿಷಿನಲ್ಲಿ ತೆಗಿತಾರೆ. ಆಮೇಲೆ ಇನ್ನೊಂದು ಮಿಷಿನಲ್ಲಿ ತೆಗೆದು ಅದನ್ನೆಲ್ಲ ನೀಟಾಗಿ ಮಾಡ್ಕೊತಾರೆ. ನೆಕ್ಸ್ಟ್ ಡೇ ಬಂದು ಏನು ಮಾಡ್ತಾರೆ ಅಂದರೆ, ಏನು ನೋಡ್ತಿರಲ್ಲ ಬಾಕ್ಸಸ್ಸು, ಈ ಬಾಕ್ಸಸನ್ನು ಫಿಟ್ ಮಾಡ್ತಾರೆ. ಜೊತೆಗೆ ಪೈಪ್ಸ್ ಕೂಡ ತರ್ತಾರೆ. ಇದಕ್ಕೆಲ್ಲನೂ ಮೆಟೀರಿಯಲ್ಗೆ ಆಲ್ಮೋಸ್ಟ್ ಅಲ್ಲೊಂದು 6,500-7,000 ಆಯ್ತಂತೆ. ಇದೆಲ್ಲ ಅವ್ರದ್ದೇ ಆಗಿರೋದ್ರಿಂದ ನಾನು ಮೆಟೀರಿಯಲ್ ಕಾಸ್ಟ್ ಕೇಳಿದಾಗ ಅವ್ರು ಇಷ್ಟು ಹೇಳಿದ್ರು. ಮನೆಯೆಲ್ಲ ಕಂಪ್ಲೀಟ್ ಆದಮೇಲೆ ಎಲೆಕ್ಟ್ರಿಷಿಯನ್ಗೆ ಎಷ್ಟು ಕಾಸು ಅಂತಲೂ ನಾನು ಕೊನೆಯಲ್ಲಿ ಹೇಳ್ತೀನಿ ನಿಮಗೆ. ಟೋಟಲಿ ಫಸ್ಟಿಂದ ಕೊನೆ ತನಕ ಕಂಪ್ಲೀಟ್ ವರ್ಕ್ ಅವ್ರದ್ದೇ ಇರುತ್ತೆ. ಆ ವರ್ಕ್ ಎಷ್ಟು ಕೆಲಸಕ್ಕೆ ಎಷ್ಟು ಕಾಸು ಅನ್ನೋದನ್ನು ನಾನು ವಿಡಿಯೋ ಕೊನೆಯಲ್ಲಾಗಲಿ ಅಥವಾ
ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸೊ ಇವ್ರು ಯಾವ ಥರ ಅಮೌಂಟ್ ತೊಗೊತಾರೆ ಅಂತಲೂ ಹೇಳ್ತೀನಿ. ನಿಮಗೆ ಬೇಕಾದರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಕೊಡ್ತೀನಿ, ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಲಸ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಜೊತೆಗೆ ಹೇಳಿದ ಟೈಮ್ಗೆ ಮಾಡಿಕೊಡ್ತಾರೆ, ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ. ಯಾಕಂದರೆ ನಮ್ಮ ಒಪಿನಿಯನ್ ಕೇಳಿ ನಾವು ಹೇಗೆ ಹೇಳ್ತೀವೋ ಹಾಗೆ ಮಾಡಿಕೊಡ್ತಾರೆ. ಜೊತೆಗೆ ಅವರ ಒಂದು ಅಭಿಪ್ರಾಯಗಳನ್ನು ತಿಳಿಸಿ ಮಾಡಿಕೊಡ್ತಾರೆ. ಎಕ್ಸ್ಪೆಷಲಿ ನಮ್ಮ ಮನೆಯಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮಗೆ. ಸೊ ಮುಂದೆ ನೋಡಬೇಕು. ಸೊ ಪ್ಲಾಸ್ಟ್ರಿಂಗ್ ಎಲ್ಲ ಆದಮೇಲೆ ಸೊ ಯಾವ್ಯಾವ ಥರ ಮಾಡ್ತಾರೆ ಅಂತ. ಸೊ ಆಗಲೂ ಕೂಡ ನಾನು ನಿಮ್ಮ ಹತ್ರ ವಿಡಿಯೋವನ್ನು ಶೇರ್ ಮಾಡ್ಕೊತೀನಿ. ಸೊ ಆವಾಗ ನಾನು ಹೇಳ್ತೀನಿ ಯಾವ ಥರ ಅನುಭವ ಆಯಿತು ಅಂತ. ಇವಾಗ ನೋಡಬೇಕು, ನೀವೆಲ್ಲ ಪೈಪ್ಲೈನು ಮತ್ತು ಪೈಪೆಲ್ಲ ಕೂರಿಸಿದ್ದಾರೆ. ಜೊತೆಗೆ ಆ ಬಾಕ್ಸಸ್ ಎಲ್ಲ ಫಿಟ್ ಮಾಡ್ತಿದ್ದಾರೆ. ಸೊ ಈಗ ಬಾಕ್ಸಸ್ ಎಲ್ಲ ಫಿಟ್ ಮಾಡಿದ ಆದಮೇಲೆ ಎಲ್ಲೆಲ್ಲಿ ಯಾವ ಬಾಕ್ಸು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾನೇನು ನಿಮ್ಮ ಕೈಯಲ್ಲಿ ತೋರಿಸಿದ್ದೀನಿ ಅಲ್ವಾ, ಸೊ ಇದು ಬಂದು ಹರ್ತಿಂಗ್ ಆದಮೇಲೆ ಹೊರಗಿರ್ತಕ್ಕಂಥ ಎಲ್ಲ ಲೈಟ್ಸ್ಗೆ ಇದು ಬೋರ್ಡ್ಸು. ಜೊತೆಗೆ ಔಟ್ ಅಂದರೆ ಮನೆಯಿಂದ ಒಳಗಡೆಯಿಂದ ಬಂದಿರತಕ್ಕಂಥ ಕೆಲವೊಂದು ವೈರ್ ಲೈನ್ ಅಂತ ಇದನ್ನು ನೋಡ್ತಿದ್ರಲ್ವ. ಸೊ ಇದು ಸ್ಟೇರ್ ಕೇಸ್ ಕೆಳಗಡೆ ವಾಷಿಂಗ್ ಮಿಷಿನ್ ಪಾಯಿಂಟು. ಸೊ ಹಾಗೆ ಒಳಗಡೆ ಬಂದರೆ ಅದು ನೀವು ನೋಡ್ತಿದ್ದೀರಾ, ಇದು UPS ಕನೆಕ್ಷನ್ನು. ಸೊ UPS ಕನೆಕ್ಷನ್ನು ಆ್ಯಕ್ಚುಲಿ ನಾವು ಇನ್ನೊಂದು ಹತ್ರ ಮಾಡಿಸ್ಕೊಬೇಕು ಅಂದ್ಕೊಂಡ್ವಿ, ಬಟ್ ಕಾರಣಾಂತರಗಳಿಂದ ಇಲ್ಲಿ ಮಾಡಿಸ್ಕೊಂಡೆ. ಸೊ ಮುಂದೆ ಹೇಳ್ತೀನಿ ಯಾಕೆ ಇಲ್ಲಿ ಮಾಡಿಸ್ಕೊಂಡೆ ಅಂತ. ಇದು ನೋಡ್ತಿದ್ದೀರಲ್ಲ ನೀವು, ಇದು TV ಯೂನಿಟ್ಟು. ಸೊ TV ಕೆಳಗಡೆ ಒಂದು ಭಾಗ, ಜೊತೆಗೆ ಮೇಲೆ ನೋಡ್ತಿದ್ದೀರಲ್ವ, ಇದು TV ಪ್ಲಗ್ ಹಾಕೋದಕ್ಕೆ. ಯಾಕೆ ಮೇಲೆ ಹಾಕ್ಸಿದ್ದು ಅಂದರೆ, TV ಪ್ಲಗ್ ಹಾಕಿದ್ರೆ ಆ ಒಂದು TV ಒಳಗಡೆ ಆ ವೈರ್ ಕೂಡ ಆಗಿರುತ್ತೆ. ಹಾಗಾಗಿ ನಮಗೆ ಹೊರಗಡೆಯಿಂದ ನೋಡಿದಾಗ ಲುಕ್ ಚೆನ್ನಾಗಿರುತ್ತೆ, ಅಂದರೆ ಆ ವೈರ್ ನಮಗೆ ಕಾಣಿಸೋದಿಲ್ಲ. ಹಾಗೆ ಈ ಕಡೆ ಬಂದರೆ ಸೊ ಇದೇನಿದೆಯಲ್ಲ, ಸೊ TV ಕ್ಯಾಬಿನೆಟ್ ಕೆಳಗಡೆ ಜೊತೆಗೆ TV ಪ್ಲಗ್ ಎರಡಕ್ಕೂ ಕಂಟ್ರೋಲ್ ಮಾಡೋದು ಈ ಬಾಕ್ಸ್ ಅಂತ. ಸೊ ಹಾಗಾಗಿ ಅಂದರೆ ಅಲ್ಲಿ ಮಕ್ಕಳೆಲ್ಲ ಹೋಗಿ ಮುಡ್ತಿರ್ತಾರೆ. ಸೊ ಅದು ಕ್ಲೋಸ್ ಮಾಡಿಬಿಟ್ರೆ ಇಲ್ಲಿ ಮೇಲೆ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ ಮೇಲೆ 3 ಫ್ಯಾನನ್ನು ಹಾಕ್ಕೊಬೋದು. ಸೊ 3 ಫ್ಯಾನ್ ಹಾಕ್ಕೊಬೋದು, ಅಥವಾ 1 ಫ್ಯಾನ್ ಹಾಕ್ಕೊಂಡು 2 ಹ್ಯಾಂಗಿಂಗ್ ಲೈಟ್ ಆದರೂ ಹಾಕ್ಕೊಬೋದು. ಸೊ ಹಾಗಾಗಿ 3 ಫ್ಯಾನ್ಗೆ ಬಿಟ್ಟಿದ್ದಾರೆ, ಯಾಕಂದರೆ ಹಾಲ್ ಸ್ವಲ್ಪ ನಮ್ಮದು ದೊಡ್ಡದಾಗಿರೋದ್ರಿಂದ. ನೆಕ್ಸ್ಟ್ ಹಾಲಲ್ಲೇ ಇನ್ನೊಂದು ಹತ್ರ ಸೊ ಸ್ವಿಚ್ ಬೋರ್ಡು ಒಂದು ಲೈನ್ ಬಂದಿದೆ. ಹಾಗೆ ಹೋದರೆ ದೇವರ ಮನೆಯಲ್ಲಿ 2 ಲೈಟ್ ಇದೆ, ಒಂದು ಉತ್ತರಕ್ಕೆ ಇನ್ನೊಂದು ಪಶ್ಚಿಮಕ್ಕೆ ಲೈಟು. ಜೊತೆಗೆ ಒಂದು ಸ್ವಿಚ್ ಬೋರ್ಡ್ ಕೂಡ ಇದೆ ಇಲ್ಲಿ ದೇವ್ರ ಮನೆಯಲ್ಲಿ. ಸೊ ನಾವು 2 ಹಾಕ್ಸ್ಕೊಂಡಿದ್ವಿ, 3 ನೆಸೆಸಿಟಿ ಇಲ್ಲ ಅನ್ನಿಸ್ತು. ಹಾಗಾಗಿ ಒಂದು ಹೋದ್ರೂ ಒಂದಿರುತ್ತಲ್ಲ ಅಂತ. ನೆಕ್ಸ್ಟ್ ಇಲ್ಲಿ ಏನು ನೋಡ್ತಿದ್ದೀರಲ್ವ ನೀವು, ಫಸ್ಟ್ ಇವ್ರು ಈ ಕಡೆ ಮಾರ್ಕ್ ಮಾಡಿದ್ರು, ಅಂದರೆ ಇಲ್ಲಿ ಆನ್ ಮಾಡಿಕೊಂಡು ಕಿಚನ್ಗೆ ಹೋಗೋ ಥರ. ಬಟ್ ನನಗೆ ಬೇಡ, ಅಲ್ಲೇ ಆನ್ ಮಾಡಿಕೊಂಡು ಹಾಗೆ ಹೋಗೋ ಥರ ಕಾಣಿಸದೇ ಇದ್ದರೆ ಅಲ್ಲಿ ಚೆನ್ನಾಗಿರುತ್ತೆ ಗೋಡೆ. ಸೊ ಇಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಏನು ಮಾಡಿದೆ, ಈ ಕಡೆ ಒಂದು ಕಿಚನ್ ಪೂರ್ತಿ ಕಂಟ್ರೋಲಿಂಗ್ ಸ್ವಿಚ್ ಬೋರ್ಡ್ನ ಈ ಕಡೆ ಇಕ್ಕಿಸಿದೆ. ಹಾಗೆ ನೀವು ಬರ್ತಿದ್ದೀರಲ್ವ ನೀವು ಸಿಂಕ್ ಕೆಳಗಡೆ, ಸೊ ಇದು ಬಂದು ತುಂಬ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸಿಂಕ್ ಕೆಳಗಡೆ ಬಂದು ವಾಟರ್ ಪ್ಯೂರಿಫೈಯರ್ ಬರುತ್ತಲ್ಲ, ಅಂಡರ್ ಸಿಂಕ್ ವಾಟರ್ ಪ್ಯೂರಿಫೈಯರು. ಸೊ ಅದು ಸಿಂಕ್ ಕೆಳಗಡೆ ನಾವು ಒಂದು ಸ್ವಿಚ್ ಬೋರ್ಡನ್ನು ಹಾಕ್ಸಿದ್ದೀವಿ. ಸೊ ಎಲ್ಲರ ಮನೆಯಲ್ಲೂ ಸಿಂಕ್ ಮೇಲೆ ಇರುತ್ತೆ, ಬಟ್ ನಮ್ಮ ಮನೇಲಿ ಸಿಂಕ್ ಕೆಳಗಡೆ ಹಾಕ್ಸೋಣ ಅಂತ ಪ್ಲ್ಯಾನ್ ಇದೆ ನಮಗೆ. ಸೊ ಹಾಗಾಗಿ ನಾವು ಈ ಥರನೇ ಹಾಕ್ಸಿದ್ದೀವಿ. ನೆಕ್ಸ್ಟ್ ಚಿಮ್ಡಿ ಅಂತ ಬರುತ್ತಲ್ಲ, ಆ ಚಿಮ್ನಿ ಬಂದಾಗ ಆ ಒಂದು ಸಜ್ಜ ಕೆಳಗಡೆಯನ್ನು ಸ್ವಿಚ್ ಬೋರ್ಡನ್ನು ಹಾಕ್ಸಿದ್ದೀನಿ. ಸೊ ಅದೇನು ನೋಡ್ತಿದ್ದೀರಲ್ಲ ನೀವು ಅದು. ಇನ್ನು ಹಾಗೆ ಬಂದರೆ ಅದರ ಕೆಳಗಡೆ ಒಂದು ಗ್ಯಾಸ್ಗೆ ಆಟೋಮೆಟಿಕ್ ಗ್ಯಾಸ್ಗೆ ಅದು ಬಿಟ್ಟಿದ್ದಾರೆ, ಅದು ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ಇನ್ನು ಕಿಚನ್ ಅಂತ ಬಂದಾಗ ಹೆಣ್ಮಕ್ಳಿಗೆ ಜಾಸ್ತಿ ಯೂಸ್ ಆಗ್ತಕ್ಕಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಒಂದು 3ರಿಂದ 4 ಒಂದು ಪ್ಲಗ್ ಪಾಯಿಂಟನ್ನು ಕಿಚನಲ್ಲಿ ಬಿಡಿಸಿದ್ದೀನಿ. ಅದು ಲಾಸ್ಟಲ್ಲಿ ಇದೆಯಲ್ಲ, ಆ ಪ್ಲಗ್ ಪಾಯಿಂಟ್ ಬಂದು ಫ್ರಿಜ್ಗೆ. ಇನ್ನು ಈ ವಾಶ್ರೂಮ್ ಹತ್ರ ನೀವೇನು ನೋಡ್ತಿದ್ದೀರಲ್ವ, ಸೊ ಇಲ್ಲಿ 2 ಪಾಯಿಂಟನ್ನು ಕೊಟ್ಟಿದ್ದಾರೆ. ಒಂದು ವಾಷಿಂಗ್ ಮಿಷಿನ್ಗೆ, ಇನ್ನೊಂದು ಈ ಕಡೆ ಬಂದರೆ ಹೀಟರ್ಗಾದರೂ ಹಾಕ್ಕೊಬೋದು, ವಾಷಿಂಗ್ ಮಿಷಿನ್ಗಾದರೂ ಹಾಕ್ಕೊಬೋದು. ಹಾಗೆ ಒಂದು ವಾಶ್ರೂಮಲ್ಲಿ 2 ಲೈಟ್ಗೆ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಕರೆಂಟ್ ಗೀಸರ್ಗೆ ಒಂದು ಸ್ವಿಚ್ ಬೋರ್ಡನ್ನು ಕೊಟ್ಟಿದ್ದಾರೆ. ಸೊ ಒಂದು ಪ್ಲಗ್ ಪಾಯಿಂಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ರೂಮ್ ಬಂದರೆ, ಸೊ ರೂಮಲ್ಲಿ ನಾವು ಟೂ ವೇವನ್ನು ಮಾಡಿಸಿರೋದು. ಯಾಕೆ ಅಂದರೆ ರೂಮ್ ದೊಡ್ಡದಾಗಿರೋದ್ರಿಂದ ಎದ್ದು ಆಫ್ ಮಾಡೋಕ್ಕೆ ಆಗದೇ ಇದ್ದಾಗ ಒಂದು ಪಕ್ಷದಲ್ಲಿ ಅಲ್ಲಿ 2 ವೇ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡಿಸಿರೋದು. ಅಲ್ಲಿ ಒಂದು ಪಾಯಿಂಟ್ ಅಂದರೆ ಪ್ಲಗ್ ಪಾಯಿಂಟ್ ಅಂದರೆ ಇಲ್ಲಿ 2ನೇ ಪಾಯಿಂಟ್. ಇದು ಮಂಚ ಎಲ್ಲಿ ಬರುತ್ತೆ ಅಂತ ಅವ್ರು ಮಾರ್ಕ್ ಮಾಡಿ ಸೊ ಇಲ್ಲಿ ಮಾಡಿರೋದು.
ಇನ್ನೊಂದು ಏನಂದರೆ ಒಂದೇ ಒಂದು ಫ್ಯಾನಿಗೆ ಅಷ್ಟೇ. ಸೊ ಈ ರೂಮ್ಗೆ AC ಪಾಯಿಂಟ್ ಹಾಕ್ಸೋದಕ್ಕೆ ಆಗಲಿಲ್ಲ. ಸೊ ಫ್ಯೂಚರಲ್ಲಿ ಏನಾದರೂ ಅಕಸ್ಮಾತ್ ಬೇಕೆ ಅಂದರೆ ಅದ್ರ ಬಗ್ಗೆ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಆಗೋಗ್ಬಿಟ್ವಿ. ಇನ್ನು ನೆಕ್ಸ್ಟ್ ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿ 2 ವೇ ಹಾಕ್ಸಿಲ್ಲ, ಯಾಕಂದರೆ ಅಲ್ಲಿ ಅವಶ್ಯಕತೆ ಇರಲಿಲ್ಲ. ಅಲ್ಲೇ ಮಂಚ ಬಂದು ಅಲ್ಲೇ ನಿಂತ್ಕೊಂಡು ಆರಾಮಾಗಿ ಆಫ್ ಮಾಡ್ಕೊಬೋದಾಗಿತ್ತು, ಹಾಗಾಗಿ 2 ವೇ ಹಾಕ್ಸಿಲ್ಲ. ಇದರಲ್ಲಿ ಒಂದು ಫ್ಯಾನು ಮತ್ತು 2 ಲೈಟ್ ಅಷ್ಟೇ, ಕಾಮನಾಗಿ ಎಷ್ಟು ಎಲ್ಲರ ಮನೇಲೂ ಹೇಗಿರುತ್ತೋ ಹಾಗೇ. ನೆಕ್ಸ್ಟ್ ಇಲ್ಲಿ ವಾಶ್ರೂಮ್ ಏರಿಯಾ ಇದೆಯಲ್ಲ, ಸೊ ಇಲ್ಲಿ ಮೇಲೆ ಒಂದು ಲೈಟನ್ನು ಹಾಕ್ಸಿದ್ದೀನಿ. ಸೊ ಬೆಳಗ್ಗೆ ಬಿದ್ದರೆ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಒಂದು ಕಾರಣಕ್ಕೆ. ಸೊ ಇದಿಷ್ಟು ಫ್ರೆಂಡ್ಸ್. ಸೊ ಇಲ್ಲಿ ತನಕ ಏನೇನು ಕೆಲಸ ಆಗಿದೆ ಅಂತ. ಸೊ ನೀವೇನು ನೋಡಿದ್ರಲ್ಲ ಸೇಮ್ ರೂಮಲ್ಲಿ ಮತ್ತು ವಾಶ್ರೂಮಲ್ಲಿ ಸೇಮ್ ಅದೇ ಪ್ಲಾನಿಂಗ್ಗೆ ಮೇಲೆ ಕೂಡ ಇದೆ. ಸೊ ಹಾಗಾಗಿ ಅದು ನೆಸೆಸಿಟಿ ಇಲ್ಲ ಅಂತ ತೋರಿಸಿಲ್ಲ. ಜೊತೆಗೆ ಒಂದು ಸ್ಟೇರ್ ಕೇಸ್ ಕವರಿಂಗ್ ಮೇಲೆ ಇದೆಯಲ್ಲ ಮೋಲ್ಡಲ್ಲಿ, ಸೊ ಅಲ್ಲಿ ಒಂದು ಎಕ್ಸ್ಟ್ರಾ ಲೈಟ್ ಹಾಕ್ಸಿದ್ದೀವಿ. ಜೊತೆಗೆ ಅಲ್ಲೊಂದು ಸ್ವಿಚ್ ಬೋರ್ಡ್ ಇದೆ ಅಷ್ಟೇ. ಇಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಸೊ ನಾವು ಹಾಕ್ಸ್ಬೇಕಾದ್ರೆ ಏನೇನೆಲ್ಲ ನೆನಪು ಮಾಡ್ಕೊಬೇಕು ಅಂತ ನಾನು ಇಷ್ಟೊತ್ತು ಹೇಳಿದಲ್ಲ. ಸೊ ನಿಮಗೆ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಕನ್ಸ್ಟ್ರಕ್ಷನ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್ ಅಂತ ವಿಡಿಯೋವನ್ನು ಮುಗಿಸಿದ್ದೀನಿ. ಮತ್ತೊಂದು ಕನ್ಸ್ಟ್ರಕ್ಷನ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್.